EZ9120 ಅನ್ನೋ ಒಂದು ವೆರೈಟಿ ಸೀಡ್ಸ್ ಯಾವಾಗ ಮಾರ್ಕೆಟ್ಗೆ ಬರುತ್ತೆ ನಾಟಿ ಮಾಡಿದ ಅಂತರದಿಂದ ಬೆಡ್ ಪ್ರಿಪರೇಷನ್ ಇಂದ ಸ್ಪೇಸಿಂಗ್ ಇಂದ ಹಿಡಿದು ಔಷಧಿಗಳು ಏನ್ ಸ್ಪ್ರೇ ಮಾಡಬೇಕು, ಇನ್ನು ಹೈಟ್ ಕಂಟ್ರೋಲ್ ಮಾಡ್ಕೊಳ್ಳಿರ್ಬೋದು, ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೀವು ಅದರಿಂದ ಅದು ಸಬ್ಸ್ಕ್ರೈಬ್ ಮಾಡಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬಾ ಡಿಮ್ಯಾಂಡಿಂಗ್ ಪರ್ಸನ್ ಆದಂತಹ ಆನಂದ್ ಸರ್ ಇದ್ದಾರೆ ನಮ್ಮ ಜೊತೆಗೆ. ಎನ್ಜಾಜೆಡ್ ಕಂಪನಿಯ ಟೆರಿಟರಿ ಬಿಸ್ನೆಸ್ ಮ್ಯಾನೇಜರ್ ಅವರು. ಸೊ ಇವತ್ತು ಅವರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾವು ಕರೆತಂದಿದ್ದೀವಿ. ಏನಕ್ಕಪ್ಪ ಅಂದ್ರೆ, ಸೊ ಈಗ ರೈಟ್ ನಾವು ಮಾರ್ಕೆಟ್ ಅಲ್ಲಿ ಎನ್ಜಾಜೆಡ್ 9120 ಒಂದು ಟೊಮೆಟೊ ವೆರೈಟಿ ತುಂಬಾನೇ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಮಾಡಿದೆ. ಸೊ ಫಾರ್ಮರ್ಸ್ಗೆ ಯಾವಾಗ ಸ್ಟಾಕ್ ಬರುತ್ತೆ, ಅದ್ರ ಬಗ್ಗೆ ಏನ್ ರೈಟ್ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಸೊ ಈ ಒಂದು ವಿಡಿಯೋಗೆ ಆನಂದ್ ಸರ್ನ ಬರ್ಮಾಡ್ಕೊಳ್ಳೋಣ. ಸರ್, ವೆಲ್ಕಮ್ ಟು ದ ವಿಡಿಯೋ. ನಮಸ್ತೆ ಸರ್. ಈಗ ನಾವು ಕೆಲವೊಂದು ಆಸ್ಪೆಕ್ಟ್ಸ್ ಮಾತಾಡೋಣ. ಸೊ ಹಿಸ್ಟ್ರಿ ನೋಡೋದಾದ್ರೆ, ಹಿಸ್ಟ್ರಿಯಲ್ಲಿ ನಾವು ಒಂದು 4-5 ವಿಡಿಯೋ ಮಾಡಿದ್ವಿ ನಮ್ಮ ಒಂದು ಎನ್ಜಾಜೆಡ್ ವೈರಸ್ ಟಾಲರೆನ್ಸ್ ರಿಲೇಟೆಡ್ ವಿಡಿಯೋಸ್. ಸೊ ಅದರಿಂದ ರೈತರಿಗೆ ತುಂಬಾನೇ ಹೆಲ್ಪ್ ಆಗಿದೆ. ಅದನ್ನ ನೋಡಿ ಈಗ ಅನ್ಸೀಸನಲ್ ಪ್ಲಾಂಟೇಶನ್ ಮಾಡಿದ್ದಾರೆ ಮತ್ತು ಸೀಸನಲ್ಲೂ ಪ್ಲಾಂಟೇಶನ್ ಮಾಡಕ್ಕೆ ತುಂಬಾ ಜನ ಇದ್ದಾರೆ. ಸೊ ಅದ್ರ ರಿಲೇಟೆಡ್ ನಿಮ್ಗೆ ಗೊತ್ತಾಗ್ತಿರುತ್ತೆ ಡಿಮ್ಯಾಂಡ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಲಾಸ್ಟ್ ಒಂದು ಅರೌಂಡ್ ಒಂದು 1 ಮಂತ್ ಇಂದ ಸರ್ರು ಬಿಸಿ ಇದ್ರು, ನಾನು ಒಂಚೂರು ಪ್ರೊಫೆಷನಲ್ ವರ್ಕ್ ಅಲ್ಲಿ ಬಿಸಿ ಇದ್ದೆ. ಸೊ ಅಂದ್ರೆ ಸ್ಟಡೀಸ್ ವರ್ಕ್ ಅಲ್ಲಿ ಬಿಸಿ ಇದ್ದೆ, ಆ ಕಾರಣದಿಂದ ವಿಡಿಯೋಸ್ ಬಂದಿರಲಿಲ್ಲ. ಸೊ ಈಗ ಕಂಪ್ಲೀಟ್ ಸೀರೀಸ್ ಈ ಆಗ್ರಾನಮಿಕ್ ಪ್ರಾಕ್ಟೀಸ್ ಇಂದ ಹಿಡಿದು ಪ್ರತಿಯೊಂದು ಈಗ ಸೀಡ್ ಅವೈಲಬಿಲಿಟಿ ಏನು ಎತ್ತ, ಅದು ಎಲ್ಲಿ ತಗೋಬೇಕು, ಎಲ್ಲಿ ಸಿಗುತ್ತೆ, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಸರ್. ಸೊ ಮೊದಲನೇದಾಗಿ ಸರ್, ಈಗ ನಿಮ್ಮ ಇಂಟ್ರೊಡಕ್ಷನ್ ಕೊಡಿ, ಬೇಸಿಕ್ ಇಂಟ್ರೊಡಕ್ಷನ್ ರೈತರಿಗೆ ತಿಳಿಲಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಆನಂದ್ ಅಂತ ಹೇಳ್ಬಿಟ್ಟು, ನಮ್ದು MSc ಅಗ್ರಿ ಆಗಿದೆ. ನಾನು ಕಳೆದ ಒಂದು 3 ವರ್ಷಗಳಿಂದ ನಾನು ಎನ್ಜಾಜೆಡ್ ಅನ್ನೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಟೆರಿಟರಿ ಮ್ಯಾನೇಜರ್ ಆಗಿ. ನಾನು ಚಿಕ್ಕಬಳ್ಳಾಪುರ, ಕೋಲಾರ ಮತ್ತೆ ಹೊಸೂರು ಮತ್ತೆ ಬೆಂಗಳೂರು ಈ 4 ಜಿಲ್ಲೆಗಳನ್ನು ನೋಡ್ಕೊಂತಾ ಇದ್ದೀನಿ. ಅಗ್ರಿ ಮ್ಯಾನೇಜರ್ ಆಗಿ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈಗ ನಮಗೆ ಮೊದಲಿಗೆ ಈ ಒಂದು ಮಾರ್ಕೆಟ್ಗೆ ನಿಮ್ಮ ಒಂದು ಸೀಡ್ಸ್ EZ9120 ಅನ್ನೋ ಒಂದು ವೆರೈಟಿ ಸೀಡ್ಸ್ ಯಾವಾಗ ಮಾರ್ಕೆಟ್ಗೆ ಬರುತ್ತೆ ಸರ್? ನಮ್ಮ ಒಂದು ಮಾಹಿತಿಯ ಪ್ರಕಾರ ನಮಗೆ ಒಂದು ಬೀಜದ ಒಂದು ಅವಶ್ಯಕತೆಯನ್ನು ಎಲ್ಲರೂ ಕೇಳ್ತಿದ್ದಾರೆ, ನರ್ಸಿಯವರು ಇರ್ಬೋದು, ಅಂಗಡಿಗಳಲ್ಲಿ ಇರ್ಬೋದು. ಅವರಿಗೆ ನಮಗೆ ಒಂದು ಮಾರ್ಚ್ ಮೊದಲನೇ ವಾರ ಏನಿದೆ ಆ ವಾರದಲ್ಲಿ ನಮ್ಗೆ ಅವಶ್ಯಕತೆಗೆ ಎಷ್ಟಿದೆಯೋ ಅದ್ ತಕ್ಕಂತೆ ಒಂದು ಸಿಗ್ಬೋದು ಅಂತ ಒಂದು ಭರವಸೆಯನ್ನು ಕೊಡ್ತೀನಿ. ಸೊ ಈಗ ಮೊದಲೆಲ್ಲ ಫೆಬ್ರವರಿ 15 ಅಂತಿದ್ರು. ಸೊ ನಿಮ್ಮ ಕೈಗೆ ಫೆಬ್ರವರಿ 15 ಸಿಗುತ್ತೆ. ಎಲ್ಲಾ ಡೀಲರ್ಸ್ ಮತ್ತು ರೈತರು ಕೊಡೋ ಅಷ್ಟೊತ್ತಿಗೆ ಮಾರ್ಚ್ 1 ಅಂತ ಹೇಳ್ತಿದ್ದಾರೆ. ಮಾರ್ಚ್ ಮೊದಲನೇ ವಾರದಲ್ಲಿ ರೈತರು ಮತ್ತೆ ಅಪೇಕ್ಷೆಯಂತೆ ಮತ್ತೆ ನರ್ಸಿಯವರ ಅಪೇಕ್ಷೆಯಂತೆ ಮಾರ್ಚ್ ಮೊದಲನೇ ವಾರದಲ್ಲಿ ನಿಮಗೆ ಒಂದು ನಂಬಿಕೆ ಇರೋ ಒಂದು ರಿಟೇಲರ್ ಅಂದ್ರೆ ರೈತರ ಅಂಗಡಿಗಳಲ್ಲಿ ಏನಿರ್ತದೆ ಅಲ್ಲಿ ನಂಬಿಕೆ ಇರೋ ಅಂಗಡಿಗಳಲ್ಲಿ ಅಲ್ಲಿ ನಾವು ಒಲಿಸಿರ್ತೀವಿ, ಅಲ್ಲಿ ನೀವು ಧೈರ್ಯವಾಗಿ ತಗೋಬಹುದು ಅಂತ ನಾನು ಭರವಸೆ ಕೊಡ್ತೀನಿ ಸರ್. ಈಗ ಪ್ರೈಸಿಂಗ್ ರಿಲೇಟೆಡ್, ಸೊ ಮೊದಲನೇದಾಗಿ ನಿಮ್ಮ ಒಂದು ಪರ್ ಪ್ಯಾಕೆಟ್ ಪ್ರೈಸಿಂಗ್ ಎಷ್ಟಿದೆ ಅಂದ್ರೆ, ಒಂದು ಸೀಡ್ಲಿಂಗ್ ಬರುತ್ತಲ್ಲ, ಸೊ ನಿಮ್ಮ ಒಂದು ಎನ್ಜಾಜೆಡ್ 9120 ವೆರೈಟಿ ಆ ಒಂದು ಸೀಡ್ಲಿಂಗ್ ಪ್ಯಾಕೆಟ್ ರೇಟ್ ಏನಿದೆ ಸರ್? ಈಗ ಆ ರೇಟ್ ವಿಚಾರಕ್ಕೆ ಬಂದ್ರೆ, ಕಳೆದ ವರ್ಷ 25ರಲ್ಲಿ ಒಂಥರ ಇತ್ತು ರೇಟು. ಕಳೆದ ವರ್ಷ 25ರಲ್ಲಿ ನಮ್ಗೆ ಒಂದು 1000 ರೂಪಾಯಿ ಒಂದು ಪಾಕೆಟ್ ಇತ್ತು. ಇವಾಗ ಇನ್ನೊಂದು 100 ರೂಪಾಯಿ ನಿಮ್ಗೆ ಹೆಚ್ಚಿಗೆ ಆಗ್ಬಹುದು. ಅಂದ್ರೆ ಈಗ MRP ಏನಿದೆ ಸರ್? 1140 ರೂಪಾಯಿ ಇರ್ಬೇಕು, ನಾನು ಅಬ್ಸರ್ವ್ ಮಾಡ್ದಂಗೆ 1145 ಇರುತ್ತೆ ಸರ್. MRP ಅಷ್ಟೇ ಇರ್ತದೆ. ನಿಮ್ಗೆ ಬಿಲ್ಲಿಂಗ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರ್ತದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಪ್ರತಿ ವರ್ಷನೂ ಕಂಪನಿ ಒಂದು 10% ಪ್ರೈಸ್ ಜಾಸ್ತಿ ಮಾಡುತ್ತೆ. ಅದು 1100 ರೂಪಾಯಿ ಆಗ್ಬೋದು ಒಂದು ಪಾಕೆಟ್ಗೆ, ಗರಿಷ್ಠ ಅಂದ್ರೆ. ಸರ್, ಈಗ ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟು ಸೀಡ್ಲಿಂಗ್ ಸಿಗುತ್ತೆ ಸರ್? ಈಗ ರೈತರು 1 ಎಕರೆ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಅವ್ರು ಎಷ್ಟು ಪ್ಯಾಕೆಟ್ ತಗೋಬೇಕಾಗುತ್ತೆ? ಅವ್ರಿಗೆ ನಮ್ಮ ಕಡೆಯಿಂದ ಭರವಸೆ ಅಂದ್ರೆ ಒಂದು 10 ಗ್ರಾಮ್ EZ9120 10 ಗ್ರಾಮ್ ಪ್ಯಾಕಿಂಗ್ ಬರ್ತದೆ. ಅದರಲ್ಲಿ ನಿಮಗೆ 3500 ಮಿನಿಮಮ್ ಇರ್ತದೆ, 3800 ಮ್ಯಾಕ್ಸಿಮಮ್ ಇರ್ತದೆ. ಸೊ ಒಂದು ಪ್ಯಾಕೆಟ್ಗೆ 3500 ಮಿನಿಮಮ್ ಅಪ್ ಟು 3800 4000 ಇರ್ತದೆ. ಬಟ್ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. 3800 ಮ್ಯಾಕ್ಸಿಮಮ್, 3500 ಮಿನಿಮಮ್. ಸೊ ಒಂದು ಪ್ಯಾಕೆಟ್ ತಗೊಂಡ್ರೆ ನಮಗೆ 3500 ಪ್ಲಾಂಟೇಶನ್ ಮಿನಿಮಮ್ ಬರುತ್ತೆ. ಸೊ ಹಾಗಿದ್ರೆ ನೀವು 1 ಎಕರೆ ಮಾಡ್ತೀರಂದ್ರೆ ಸೊ ನಿಮ್ಗೆ 1.5 ಪ್ಯಾಕೆಟ್ ನಿಯರ್ ಬೈ ಸಿಗುತ್ತೆ. ಸೊ ಈಗ ನೀವು 1 ಎಕರೆಗೆ ಎಷ್ಟು ಸೀಡ್ಲಿಂಗ್ಸ್ ಅನ್ನ ರೆಕಮೆಂಡೇಶನ್ ಮಾಡ್ತಿದ್ದೀರಾ? ನಾನು ಈ ವೆರೈಟಿನ ಒಂದು ಕಳೆದ 3 ವರ್ಷಗಳಿಂದ ನೋಡ್ತಾ ಇದೀವಿ. ಆ ಒಂದು ಅನುಭವದ ಮೇಲೆ ಹೇಳ್ತಾ ಇದೀನಿ ಅಂತಂದ್ರೆ, ರೈತರಿಗೆ ಒಂದು ಮನವಿ ಮಾಡ್ತೀನಿ ಏನಪ್ಪಾ ಅಂತಂದ್ರೆ, ಅವ್ರ ಅಭ್ಯಾಸ ಏನಿದೆ ಅಂದ್ರೆ 6000 7000 ಆಗ್ತಾರೆ ಎಕರೆಗೆ. ಆ ಪದ್ಧತಿಯನ್ನ ಕಡಿಮೆ ಮಾಡಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಈ ವೆರೈಟಿ ನೋಡಿದ ಪ್ರಕಾರ ಸಾಲಿಂದ ಸಾಲಿಗೆ 5 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಹಾಕೊಂಡು ನೀವು ಎಕರೆಗೆ 5000 ಹಾಕೊಂಡ್ರೆ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಬಿಟ್ಟು ನಾನು ನಿಮ್ಗೆ ಭರವಸೆ ಕೊಡ್ತೀನಿ. ಅಂಡ್ ಸರ್, ಈಗ ರೀಸೆಂಟ್ ಅನ್ಸೀಸನ್ ಅಲ್ಲಿ ತುಂಬಾ ಜನ ಪ್ಲಾಂಟೇಶನ್ ಮಾಡಿದ್ದಾರೆ. ಅಂಡ್ ಸೀಸನ್ ಅಲ್ಲಿ ನೀವು ಮಾಡಿದಂತಹ ಎಲ್ಲಾ ತೋಟಗಳನ್ನು ನಾನು ವಿಸಿಟ್ ಮಾಡಿದ್ದೀನಿ, ಎಸ್ಪೆಷಲಿ ಇನ್ ಸಮ್ಮರ್ ಸೀಸನ್ ಅಲ್ಲಿ. ಸೊ ಏಪ್ರಿಲ್ ಪ್ಲಾಂಟೇಶನ್, ಮೇ ಪ್ಲಾಂಟೇಶನ್, ನಾನು ಮಾರ್ಕೆಟ್ ಅಲ್ಲಿ ಅಡ್ಡಾಡ್ತಾ ಇರ್ಬೇಕಾದ್ರೆ ಈ ಕೆಲವೊಂದು ತೋಟಗಳನ್ನು ನಾನು ಅಬ್ಸರ್ವ್ ಮಾಡಿದೆ. ಸೊ ಆ ತೋಟಗಳು ನನಗೆ ಸಮ್ಮರ್ ಅಲ್ಲಿ ತುಂಬಾ ವೈರಸ್ ಟಾಲರೆನ್ಸ್ ಆಗಿ ಕಾಣಿಸ್ತಿತ್ತು. ಸೊ ಆ ಕಾರಣದಿಂದನೇ ನಾನು ವಿಡಿಯೋಸ್ ಮಾಡಿದ್ದು. ನೀವು ಲಾಸ್ಟ್ ನಾನು ಒಂದು 2-3 ವಿಡಿಯೋಸ್ ನಾನು ನೋಡಿದ್ರೆ ಎನ್ಜಾಜೆಡ್ 9120 ಅದು ನಾನು ಸೀಸನ್ ಅಲ್ಲಿ ಮಾಡಿದ್ದು. ಬಟ್ ನಾನು ವೆಯ್ಟ್ ಮಾಡ್ತಿದ್ದೆ ಆ ಒಂದು ಸೀಡು ವೈರಸ್ ಟಾಲರೆನ್ಸ್ ಇದೆಯಾ ಎಂಡಿಂಗ್ ವರೆಗೂ ನೋಡಿ ಅಬ್ಸರ್ವ್ ಮಾಡಿ ಮತ್ತೆ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದು. ಸೊ ನನಗೆ ಒಂದು ಭರವಸೆ ಬೇಕು, ಈ ಕಂಪ್ನಿಯವರು ಏನಾದ್ರು ಹೇಳ್ಬಿಡ್ತಾರೆ ಸೊ ನಮ್ಗೆ ವೈರಸ್ ಟಾಲರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಆಸ್ ಎ ಯೂಟ್ಯೂಬರ್ ಆಗಿ ನಾನು ಅದನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿ ಅನಂತರ ನಾನು ಅಪ್ಲೋಡ್ ಮಾಡಿದ್ದು. ಸೊ ಅದಾದ್ಮೇಲೆ
ನೀವೆಲ್ಲ ನೋಡೇ ಇರ್ತೀರಾ. ಸೊ ಅನ್ ಸೀಸನ್ ಅಲ್ಲಿ ಕೆಲವೊಂದು ರೈತರು ಪ್ಲಾಂಟೇಶನ್ ಮಾಡಿದ್ರೆ ಅವರ ರಿವ್ಯೂನು ಸಹ ಮಾಡೋಣ. ಸೊ ಈಗ ಮತ್ತೆ ನಮಗೆ ಮೇಜರ್ ಆಗಿ ಪ್ರಾಬ್ಲಮ್ ಕಾಣಿಸಿರೋದು ಎಲ್ಲಿ ಅಂದ್ರೆ ಸರ್, ನನ್ನ ಒಂದು ಕನ್ಸರ್ನ್ ಎಲ್ಲಿ ಅಂದ್ರೆ ನರ್ಸರಿ ಅವರಾಗಿರ್ಲಿ ಅಥವಾ ಶಾಪ್ಸ್ ಅವರಾಗಿರ್ಲಿ, ಈ ಒಂದು ಸೀಡ್ ಅನ್ನ ಎಲ್ಲಿ ತಗೋಬೇಕು, ಒಂದು ಅದ್ರ ಜೊತೆಗೆ ಓವರ್ ಪ್ರೈಸಿಂಗ್ ಮಾಡ್ತಿದ್ದಾರೆ ಸರ್. ಅಂದ್ರೆ ನರ್ಸರಿ ಎಸ್ಪೆಷಲಿ ನಾನು ಅಬ್ಸರ್ವ್ ಮಾಡಿದಂಗೆ ಓವರ್ ಪ್ರೈಸಿಂಗ್ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಒಂಚೂರು ನರ್ಸರಿ ಅವ್ರಿಗೂ ಸಹ ಯಾರೆಲ್ಲ ನೋಡ್ತಿದ್ದಾರೆ ಅವ್ರಿಗೂ ಒಂಚೂರು ನೀವು ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ ಆ ಒಂದು ಆಸ್ಪೆಕ್ಟ್ ಅಲ್ಲಿ ಅವ್ರಿಗೂ ಹೇಳಿ. ಈಗ ಡೂಪ್ಲಿಕೇಟ್ ಆಗೋ ಚಾನ್ಸಸ್ ಇರುತ್ತೆ, ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಬೆಳೆದ್ಮೇಲೆ ಒಂದು ಸೀಡ್ಗೆ, ಸೊ ಡೂಪ್ಲಿಕೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಎಲ್ಲಿ ರೆಕಮೆಂಡೇಶನ್ ಮಾಡ್ತೀರಾ ಸರ್ ಫಾರ್ಮರ್ಗೆ? ನಾನು ನಮ್ಮ ರೈತ ಬಾಂಧವರಲ್ಲಿ ಒಂದು ಮನವಿ ಏನಪ್ಪ ಮಾಡ್ತೀನಪ್ಪ ಅಂತಂದ್ರೆ, ನನ್ನ ಒಂದು ಮನವಿ ಸ್ವಲ್ಪ ಅವರು ಗಮನಕ್ಕೆ ತಗೊಬೇಕು. ಏನಪ್ಪಾ ಅಂತಂದ್ರೆ, ನೀವು ಮೊದಲಿಂದಲೂ ಕೂಡ ಒಂದು ಬೀಜ ಇರ್ಬೋದು, ಒಂದು ಔಷಧಿ ಇರ್ಬೋದು, ತಗೊಬೇಕಾದ್ರೆ ಒಂದು ನಂಬಿಕೆ ಉಳ್ಳ ಒಂದು ಅಂಗಡಿಯಲ್ಲಿ ತಗೊಂತಾ ಇರ್ತಾರೆ, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ. ಸೊ ಇವಾಗ್ಲೂ ಕೂಡ ಅಷ್ಟೇ, ನೀವು ಈಗ ನಮ್ಮ ಬೀಜಕ್ಕೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ, ಅವಶ್ಯಕತೆ ಇರೋದ್ರಿಂದ ಕೆಲವು ನಕಲಿ ಬೀಜನ ಮಾರಾಟ ಮಾಡಿ ನಿಮ್ಗೆ ದಾರಿ ತಪ್ಪಿಸುವಂತ, ಅದೇ ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸುವಂತ ಅವಕಾಶಗಳಿರ್ತದೆ. ಸೊ ಹೊಸಬರು ಯಾರಾದ್ರೂ ಆ ರೀತಿ ಹೇಳಿದ್ರೆ ನೀವು ನಂಬಕ್ ಹೋಗ್ಬೇಡಿ ದಯವಿಟ್ಟು. ಸೊ ನಾನೇನೇನ್ ಮಾಡ್ತೀನಿ, ನಿಮ್ಮ ಮನವಿ ಮಾಡ್ತೀನಿ ಅಂತಂದ್ರೆ, ನೀವು ಮೊದಲಿಂದ ಯಾರ ಹತ್ರ ವ್ಯವಹಾರ ಮಾಡ್ತಾ ಇದ್ರಿ, ನಂಬಿಕೆ ಯಾರ ಹತ್ರ ಇತ್ತು, ನರ್ಸರಿ ಇರ್ಬೋದು ಅಥವಾ ಅಂಗಡಿ ಇರ್ಬೋದು, ಅದೇ ಅಂಗಡಿಯಲ್ಲಿ ಬೀಜ ತಗೊಳ್ಳಿ, ಅದೇ ನರ್ಸರಿಯಲ್ಲಿ ಸಸಿ ತಗೊಳ್ಳಿ. ಓಕೆನಾ? ಮತ್ತೆ ಒಂದ್ಬಿಟ್ಟು ಈಗ ಸಸಿ ಬೀಜ ಅವೈಲಬಿಲಿಟಿ ಇಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ನರ್ಸರಿ ಅವರು ನಿಮ್ಗೆ ಸಸಿನ ಹೆಚ್ಚಿಗೆ ಮಾರಾಟ ಮಾಡಬಹುದು. ಸೊ ಅವು ನೀವು ತಿಳಿಪಡಿಸಿ, ಹಂಗಲ್ಲ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ತನ್ನಿ, ನಾವು ಅದನ್ನ ಸರಿಪಡಿಸ್ತೀವಿ. ಸೊ ಅದಕ್ಕ ತಕ್ಕಂತೆ ನಾವು ಬೀಜ ಬಂದಾಗ ನೀವು ನಿಮ್ಮ ನಂಬಿಕೆ ಉಳ್ಳ ಒಂದು ನರ್ಸರಿ ಅಥವಾ ಅಂಗಡಿಗಳು ಅಷ್ಟೇ ತಗೊಬೇಕು ಅಂತ ನಮ್ಮ ಮನವಿ. ಸರ್, ಈಗ ನೀವು ಹೇಳ್ತಿದ್ರ ಮಾರ್ಚ್ ಫಸ್ಟ್ಗೆ ಕಂಪ್ಲೀಟ್ ಏನ್ ಈಗ ರೈಟ್ ನೋ ಡಿಮ್ಯಾಂಡ್ ಇದೆ, ಸೊ ಅದು ಕಂಪ್ಲೀಟ್ ಫುಲ್ಫಿಲ್ಮೆಂಟ್ ಆಗುವಂತ ಸೀಟ್ಸ್ ಬರುತ್ತಾ ಸರ್ ಮಾರ್ಕೆಟ್ಗೆ? ನಮ್ಮ ಒಂದು ಮಾಹಿತಿ ಪ್ರಕಾರ ನೀವು ರೈತರಿಗೆ ಅವಶ್ಯಕತೆ ಎಷ್ಟಿದೆ, ನರ್ಸಿವರಿಗೆ ಎಷ್ಟಿದೆ, ಅಂಗಡಿಗಳವ್ರು ಏನ್ ಕೇಳ್ತಿದ್ದಾರೆ, ಅದಕ್ಕೆ ತಕ್ಕಂತೆ ನಾವು ಪೂರೈಸ್ತೀವಿ ಅಂತ ಒಂದು ಭರವಸೆ ಇದೆ. ಸೊ ಏನು ಸಿಗಲ್ಲ ಅನ್ನೋ ಪ್ಯಾನಿಕ್ ಆಗೋದೇನು ಅವಶ್ಯಕತೆ ಇರಲ್ಲ. ಸೊ ನಿಮ್ಗೆ ಭರವಸೆಗೆ ತಕ್ಕಂತೆ ನಾವು ಮಾರ್ಚ್ ಮೊದಲನೇ ವಾರದಲ್ಲಿ ನಿಮ್ಮ ಎಲ್ಲಾ ಅಂಗಡಿಗಳಲ್ಲಿ, ನಿಮ್ಮ ನಂಬಿಕೆ ಉಳ್ಳ ಅಂಗಡಿಗಳಿಗೆ, ನಂಬಿಕೆ ಉಳ್ಳ ನರ್ಸರಿಗಳಿಗೆ ಬೀಜನ ಪೂರೈಸ್ತೀವಿ ಅಂತ ಬಿಟ್ಟು ನಿಮ್ಗೊಂದು ಭರವಸೆ ಕೊಡ್ಬೋದು. ರೈತ ಬಾಂಧವರಲ್ಲಿ ಏನಪ್ಪ ಮನವಿ ಮಾಡ್ತೀನಪ್ಪ ಅಂತಂದ್ರೆ, ಈಗ ಒಂದು ಇದಕ್ಕೆ ಅಗ್ರಾನಮಿ ಒಂದು ವ್ಯವಸಾಯ ಪದ್ಧತಿಗಳು ನೀವು ನಾರ್ಮಲ್ ಆಗಿ ಬೆಳೆಯೋದಕ್ಕಿಂತ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಆದ್ರಿಂದ ಒಂದು ಮೊದಲನೇದಾಗ ಒಂದು ಸ್ಪೇಸಿಂಗ್ ಪದ್ಧತಿ ಇರ್ಬೋದು, ಮತ್ತೆ ಎರಡನೇದು ಬಂದ್ಬಿಟ್ಟು ಗೊಬ್ಬರಗಳು ಕೊಡೋ ಪದ್ಧತಿ ಇರ್ಬೋದು, ಮತ್ತೆ ಬಂದು ಪಾಪ್ಯುಲೇಷನ್ ಕೂಡ ಕಡಿಮೆ ಮಾಡಬೇಕು. ಮತ್ತೆ ಕಡಿಮೆ ಖರ್ಚಿನಲ್ಲಿ ನಿಮ್ಗೆ ಉತ್ತಮ ಇಳುವರಿ ಕೊಡುವಂತ ವೆರೈಟಿ. ಮತ್ತೆ ಈಗ ಒಂದು ಎಕರೆಗೆ ನಾರ್ಮಲ್ ಆಗಿ ಏನ್ ಮಾಡ್ತಾರಪ್ಪ ಅಂತ 2.5 ಲಕ್ಷ 3 ಲಕ್ಷ ಬಳಕೆ ಮಾಡ್ತಾರೆ, ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ನಮ್ಮ ವೆರೈಟಿಗೆ ಅಷ್ಟು ಬಳಕೆ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಶೇಕಡ ಒಂದು 40% ಕಡಿಮೆ ಮಾಡ್ಕೊಬೇಕು. ಅಂತಂದ್ರೆ ನೀವು 3 ಲಕ್ಷ ನೀವು ಖರ್ಚು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ 1.5 ಲಕ್ಷ 2 ಲಕ್ಷಕ್ಕೆ ಸುಸ್ತು. ಅಷ್ಟು ಮಾತ್ರ ನೀವು ಗೊಬ್ಬರ ಕಡಿಮೆ ಮಾಡ್ಕೊಬೇಕು, ಅಂತರ ಕೊಡಬೇಕು, ಕಡಿಮೆ ಪಾಪ್ಯುಲೇಷನ್ ಹಾಕ್ಬೇಕು. ಮತ್ತೆ ಸ್ವಲ್ಪ ಹೈಟ್, ಇದಕ್ಕೆ ಇಮ್ಯುನಿಟಿ ಪವರ್ ಇರೋದ್ರಿಂದ ಈ ಬೀಜಕ್ಕೆ, ಅಂದ್ರೆ TYLC ನಿರೋಧಕತೆ ಇರೋದ್ರಿಂದ ಸ್ವಲ್ಪ ಹೈಟ್ ಬೆಳಿತೈತೆ. ಸೊ ಆದ್ರಿಂದ ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಮೆಟ್ಲಾಕ್ಸಿಲ್ ಮ್ಯಾನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ಮಾಡಿದಪ್ಪ ಅಂತಂದ್ರೆ, ಸಸಿ ನಾಟಿ ಮಾಡೋ ಅಂತರದಿಂದ ಕೊನೆ ಕಾಯಿ ಕೊಯ್ಯೋ ಅಂತವರೆಗೂ ಎಲ್ಲಾ ಒಂದು ವ್ಯವಸಾಯ ಪದ್ಧತಿಗಳು, ಅಗ್ರಾನಮಿಕ್ ಪ್ರಾಕ್ಟೀಸ್ ಏನಂತೀವಿ, ಆ ಪದ್ಧತಿಗಳನ್ನ ಕೂಡ ನಮ್ಗೆ ಒಂದು ವಿಡಿಯೋಗಳ ಮುಖಾಂತರ ರೈತರಿಗೆ ತಿಳಿಯಪಡಿಸುವಂತ ಮುಖಾಂತರ ಅಪ್ಡೇಟ್ ಮಾಡಿದ್ವಿ. ಸೊ ಅದನ್ನ ನೀವು ಮೆಟ್ಲಾಕ್ಸಿಲ್ ಮ್ಯಾನ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ಕ್ಲಿಕ್ ಮಾಡಿದ್ರೆ EZ9120 ಅಂತ ಬಿಟ್ಟು ಕ್ಲಿಕ್ ಮಾಡಿದ್ರೆ, ಆ ಮೆಟ್ಲಾಕ್ಸಿಲ್ ಮ್ಯಾನ್ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು EZ9120 ಒಂದು ವೆರೈಟಿ ಬಗ್ಗೆ ನಾಟಿ ಮಾಡಿದ ಅಂತರದಿಂದ, ಬೆಡ್ ಪ್ರಿಪರೇಷನ್ ಇಂದ, ಸ್ಪೇಸಿಂಗ್ ಇಂದ ಹಿಡಿದು ಔಷಧಿಗಳು ಏನ್ ಸ್ಪ್ರೇ ಮಾಡಬೇಕು, ಇನ್ನು ಹೈಟ್ ಕಂಟ್ರೋಲ್ ಮಾಡ್ಕೊಳ್ಳಿರ್ಬೋದು, ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೀವು ಆದ್ರಿಂದ ಅದು ಸಬ್ಸ್ಕ್ರೈಬ್ ಮಾಡಿ ಆ ಮಾಹಿತಿಯನ್ನು ಬಳಕೆ ಮಾಡಿಕೊಂಡು, ಮತ್ತೆ ನಿಮ್ಗೆ ಅಲ್ಲೂ ಗೊತ್ತಾಗಿಲ್ಲ ಅಂತಂದ್ರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ನಮಗೆ ನೀವು ಸಂಪರ್ಕಿಸಬಹುದಾಗಿದೆ. ಥ್ಯಾಂಕ್ ಯು. ಸೊ ಇದಿಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಒಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆಗೆ ಸಿಗ್ತೀನಿ. ಜೈ ಜವಾನ್, ಜೈ ಕಿಸಾನ್. ಥ್ಯಾಂಕ್ ಯು.